ನಮಸ್ಕಾರ ಸ್ನೇಹಿತರೆ, ಭಾರತ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿದೆ. ಅಂದ್ರೆ ಇದು ಸಂಪೂರ್ಣ ಯುದ್ಧವ ಅಥವಾ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗ್ತದ ಅಥವಾ ಬೇರೆ ಏನಾದ್ರು ಆಗ್ತದ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಖಚಿತ ಮಾಹಿತಿ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಈ ಬಾರಿ ಪಾಕಿಸ್ತಾನ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಪೆಟ್ಟು ಕೊಡ್ಲಿಕ್ಕೆ ಭಾರತ ಸಂಪೂರ್ಣವಾಗಿ ತಯಾರಿಯನ್ನ ನಡೆಸ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತು. ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ರಾಜನಾಥ್ ಸಿಂಗ್ ಅವರಿದ್ರು, ಅದೇ ರೀತಿಯಲ್ಲಿ ಅಜಿತ್ ದೋವಲ್, ಹಾಗೇನೆ ಭೂಸೇನೆ, ವಾಯುಸೇನೆ ಮತ್ತೆ ನೌಕಾ ಸೇನೆಯ ಪ್ರಮುಖರು ಕೂಡ ಭಾಗವಹಿಸಿದ್ರು. ಇದ್ರ ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸರ್ವಿಸಸ್ ಅವರು ಕೂಡ ಗ್ರಂಥ CDS ಇವರು ಕೂಡ ಭಾಗವಹಿಸಿದ್ರು. ಈ ಮೀಟಿಂಗ್ ನಲ್ಲಿ ಬಹಳಷ್ಟು ಡಿಸ್ಕಷನ್ ನಡೆದಿದೆ. ಯಾವ ರೀತಿಯಲ್ಲಿ ಪಾಕಿಸ್ತಾನದ ಮೇಲೆ ನಾವು ದಾಳಿ ನಡೆಸಬೇಕು ಅನ್ನೋದ್ರ ಒಂದು ಸಂಪೂರ್ಣವಾದಂತಹ ಬ್ಲೂ ಪ್ರಿಂಟ್ ಕೂಡ ತಯಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದನ್ನ ಸೇನಾ ಮುಖ್ಯಸ್ಥರು ನರೇಂದ್ರ ಮೋದಿ ಅವರಿಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರಿಂದಾಗಿ ನರೇಂದ್ರ ಮೋದಿ ಅವರು ಕೂಡ ಸಂಪೂರ್ಣವಾಗಿ ಸಂತುಷ್ಟರಾಗಿದ್ದಾರೆ. ಹಾಗಾಗಿ ಕೊನೆಗೆ ನರೇಂದ್ರ ಮೋದಿ ಅವರು ಸಂಪೂರ್ಣವಾದಂತಹ ಸಹಕಾರ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಬಿಟ್ಟಿದ್ದಾರೆ. ಈಗಾಗಲೇ ಅವ್ರು ಹೇಳ್ಬಿಟ್ಟಿದ್ದಾರೆ, ನೀವು ನಿಮ್ಮ ಕೆಲಸವನ್ನ ಮಾಡಿ, ನಿಮ್ಮ ಜೊತೆಗೆ ನಾನಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಯಾವುದೇ ಅಂಜಿಕೆ ಇಲ್ಲದೇನೆ ನೀವು ಮುನ್ನುಗ್ಗಿ, ಅದಕ್ಕೆ ಡೇಟ್, ಸಮಯ ಎಲ್ಲದನ್ನು ನೀವು ಫಿಕ್ಸ್ ಮಾಡಿಕೊಂಡು ನಿಮ್ಮಷ್ಟು ನೀವು ಮುನ್ನುಗ್ಗಿ, ಉಳಿದಿದ್ದೆಲ್ಲವನ್ನು ನಾವು ನೋಡ್ಕೊತೇವೆ. ಅಂದ್ರೆ ರಾಜಕೀಯವಾಗಿ ಏನೆಲ್ಲ ಸಹಾಯ ಆಗ್ಬೇಕೋ ಅದನ್ನು ನಾವು ನೋಡ್ಕೊಳ್ತೇವೆ ಅಂತೇಳಿ ಹೇಳಿದ್ರು. ಯಾವಾಗ ಈ ರೀತಿ ಮೀಟಿಂಗ್ ಆಗಿ ಸೇನೆಗೆ ಪರಮಾಧಿಕಾರವ ಕೊಟ್ಟರು, ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಈಗ ಪತರಗುಟ್ಟಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಗೊತ್ತಾಗಿ ಹೋಗಿದೆ, ಈ ಬಾರಿ ಭಾರತ ಸುಮ್ಮನೆ ಇರೋದಿಲ್ಲ. ಅಂದ್ರೆ ಈ ಹಿಂದೆ ಎಲ್ಲ ಇವ್ರು ಮಾಡಿರುವಂತಹ ಅಧಿಕ ಪ್ರಸಂಗಗಳನ್ನ ಭಾರತ ಒಂದ್ ರೀತಿ ಕ್ಷಮಿಸ್ಕೊಂಡು ಹೋಗಿತ್ತು ಅಂತ ಹೇಳ್ಬೋದು. ನಿಮ್ಗೆ ಶಿಶುಪಾಲನ ಕಥೆ ನೆನಪಾಗ್ಬೋದು. ಶ್ರೀಕೃಷ್ಣ ಹೇಳಿದ್ನಂತೆ ಆತನಿಗೆ, ನೀನು ಮಾಡುವಂತಹ 100 ತಪ್ಪುಗಳನ್ನ ನಾನು ಕ್ಷಮಿಸ್ತೇನೆ, ಆದ್ರೆ 101ನೇ ತಪ್ಪು ಮಾಡಿದಾಗ ನಿನ್ನ ತಲೆ ಕಡಿತೇನೆ ಅಂತ ಹೇಳಿದಾರಂತೆ. ಕೊನೆಗೆ 101ನೇ ತಪ್ಪು ಮಾಡಿದಾಗ ಶಿಶುಪಾಲನ ವಧೆಯನ್ನ ಮಾಡಿದ ಶ್ರೀಕೃಷ್ಣ. ಅದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಈಗ ಭಾರತ ಇದೆ. ಅಂದ್ರೆ ಇಲ್ಲಿವರೆಗೆ ಇವರು ಮಾಡಿರುವಂತಹ ಎಲ್ಲಾ ತಪ್ಪುಗಳನ್ನ ಎಲ್ಲೋ ಒಂದ್ ರೀತಿಯಲ್ಲಿ ಕ್ಷಮಿಸ್ಕೊಂಡು ಬಂದಿದೆ. ಆದ್ರೆ ಈಗ ಮಾತ್ರ ಬಿಡುವ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಇಲ್ಲ. ಆದ್ರಿಂದಾಗಿ ಸೇನೆಗೆ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ, ನೀವು ಮುನ್ನುಗ್ಗಿ ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆಗೆ ಮೋದಿ ಅವರು ಇನ್ನೊಂದು ಮಾತನ್ನ ಈ ಸೇನಾ ಮುಖ್ಯಸ್ಥರಿಗೆ ಹೇಳಿದ್ದಾರೆ. ಅದೇನು ಅಂದ್ರೆ, ಭಾರತ ದೇಶದೊಳಗಿರುವಂತಹ ಭಯೋತ್ಪಾದಕರನ್ನ ಕೂಡ ನೀವು ಮಟ್ಟ ಹಾಕಿ, ನಿಮ್ಗೆ ಸಂಪೂರ್ಣವಾದಂತಹ ಅಧಿಕಾರವನ್ನ ನಾನು ಕೊಡ್ತಾ ಇದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಇದೀಗ ಭಾರತ ದೇಶದೊಳಗಿರುವಂತಹ ಭಯೋತ್ಪಾದಕರಿಗೆ ನಡುಕವನ್ನು ಉಂಟು ಮಾಡಿದೆ. ಒಮ್ಮೆ ಸೇನೆಗೆ ಈ ರೀತಿಯಾದಂತಹ ಅಧಿಕಾರವನ್ನು ಕೊಟ್ರೆ ಇವರು ಎಲ್ಲರನ್ನು ಕೂಡ ಫಿನಿಶ್ ಮಾಡಿಬಿಡ್ತಾರೆ. ಇಲ್ಲಿ ಯಾರದೇ ಅಪ್ಪಣೆಗೆ ಕಾಯ್ಬೇಕಾದಂತಹ ಅವಶ್ಯಕತೆ ಇರಲ್ಲ. ಅದಕ್ಕೆ ಬದಲಾಗಿ ಇವರಿಗೆ ಗೊತ್ತಿರ್ತದಲ್ಲ, ಅಂದ್ರೆ ಇಂಟೆಲಿಜೆನ್ಸ್ ಇನ್ಪುಟ್ ಇದ್ದೇ ಇರ್ತದೆ, ಎಲ್ಲಿ ಯಾರಿದ್ದಾರೆ ಅನ್ನೋದು. ಅವರ ಮನೆಗೆ ನೇರವಾಗಿ ನುಗ್ಗಿ ಅವರನ್ನು ಹೊಡೆದಾಕುವಂತಹ ಕಾರ್ಯಕ್ಕೆ ಸೇನೆ ಇಳಿತದೆ. ಇದು ಕೇವಲ ಜಮ್ಮು ಕಾಶ್ಮೀರ್ನಲ್ಲಿ ಮಾತ್ರ ಅಲ್ಲ, ಭಾರತದಾದ್ಯಂತ ನಡೀತದೆ. ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಖಂಡಿತವಾಗಿ ನಡೀತದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯಾಕಂದ್ರೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ಈಗ ಏನಾಗಿದೆ, ಮಮತಾ ಬ್ಯಾನರ್ಜಿ ಅವರ ಪಶ್ಚಿಮ ಬಂಗಾಳದಲ್ಲೂ ಕೂಡ ಸೇನೆ ಕಾರ್ಯಾಚರಣೆಗೆ ಇಳಿತದೆ. ಆಗ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಬಹುದು ನೀವು ಜಸ್ಟ್ ಯೋಚನೆ ಮಾಡಿ ನೋಡಿ. ಯಾವಾಗ ಮೋದಿ ಅವರು ಈ ರೀತಿಯಾದಂತಹ ನಿರ್ಧಾರ ತಗೊಂಡ್ರು, ತಕ್ಷಣ ಪಾಕಿಸ್ತಾನಕ್ಕೆ ಗೊತ್ತಾಗೋಯ್ತು, ಸದ್ಯದಲ್ಲೇ ನಮ್ಮ ಮೇಲೆ ಇವರು ಮುಗಿ ಬಿಡ್ತಾ ಇದ್ದಾರೆ ಅಂತೇಳಿ. ಈಗಾಗಲೇ ಪಾಕಿಸ್ತಾನದ ಇನ್ಫಾರ್ಮೇಶನ್ ಮಿನಿಸ್ಟರ್ ಒಂದು ಟ್ವೀಟ್ ಅನ್ನ ಮಾಡಿದ್ದಾನೆ, ಹಾಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿ ಆತ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾನೆ, ಇನ್ನು 24ರಿಂದ 36 ಗಂಟೆ ಒಳಗಡೆ ಭಾರತ ನಮ್ಮ ಮೇಲೆ ದಾಳಿ ನಡೆಸ್ತದೆ ಅಂತೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಆತನಿಗೆ ಗೊತ್ತಾಗಿ ಹೋಗಿದೆ, ಇನ್ನು ಸುಮ್ಮನಿರಲ್ಲ ಭಾರತ ಅಂತೇಳಿ. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಘಟನೆಗಳು ನಡೀತಾ ಇದೆ. ಅದೇನು ಅಂತ ಹೇಳಿದ್ರೆ, ಈ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಈ ಭಾಗದಲ್ಲಿ ಸತತವಾಗಿ ಪ್ರತಿದಿನ ರಾತ್ರಿ ಪಾಕಿಸ್ತಾನಿ ಸೇನೆ ಸೀಸ್ ಫೈರ್ ನ ಉಲ್ಲಂಘನೆ ಮಾಡಿ ಭಾರತದತ್ತ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಅದಕ್ಕೆ ಭಾರತ ಕೂಡ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಈಗಾಗಲೇ ಅಕ್ನೂರ್ ಪ್ರದೇಶದಲ್ಲಿ ಈ ಒಂದು ಗುಂಡಿನ ಚಕಮಕಿ ತುಂಬಾ ಮಿತಿ ಮೀರಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಅಕ್ನೂರ್ ಪ್ರದೇಶದಲ್ಲಿರುವಂತಹ ಈ ರೇಂಜರ್ಗಳು, ಪಾಕಿಸ್ತಾನಿ ರೇಂಜರ್ಗಳು ಏನಿದ್ದಾರೆ, ಅವರು ತಮ್ಮ ಪೋಸ್ಟ್ ಅನ್ನ ಬಿಟ್ಟು ಓಡಿ ಹೋಗ್ಲಿ ಶುರು ಮಾಡಿದ್ದಾರೆ. ಅಂದ್ರೆ ಭಾರತ ಸೇನೆ ಕೊಡ್ತಾ ಇರುವಂತಹ ಉತ್ತರಕ್ಕೆ ಅವರಿಗೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾಗಿ ಅವರು ಏಟನ್ನು ತಿಂತಾ ಇದ್ದಾರೆ. ಹಾಗಾಗಿ ಅವರು ಅಲ್ಲಿ ಪೋಸ್ಟ್ ಗಳನ್ನ ಬಿಟ್ಟು ವಾಪಸ್ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇದ್ರ ಜೊತೆ ಇನ್ನೊಂದು ಸುದ್ದಿ ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಈಗಾಗಲೇ ಅಕ್ನೂರ್ ಪ್ರದೇಶದಲ್ಲಿ ಭಾರತದ ಸೇನೆ ಮುನ್ನುಗ್ಗಿ ಆಗಿದೆ, LOC ಯನ್ನ ಕ್ರಾಸ್ ಮಾಡ್ಕೊಂಡು ಇವರು ಒಳಗಡೆ ನುಗ್ಗಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಅದು ಇಲ್ಲಿವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಹೀಗೆ ಊಹಾಪೋಹಗಳು ಬರ್ತಾ ಇದೆ. ಒಟ್ಟಾರೆಯಾಗಿ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಪಾಕಿಸ್ತಾನ ಅರ್ಧ ಯುದ್ಧವನ್ನ ಸೋತ ಲೆಕ್ಕದಲ್ಲಿ ಕಾಣಿಸ್ತಾ ಇದೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಪಾಕಿಸ್ತಾನ ಈಗ ಮಾಡ್ತಾ ಇರುವಂತಹ ಪ್ರಯತ್ನ ಆ ರೀತಿ ಇದೆ. ಈಗಾಗಲೇ ಅವರು ಯುನೈಟೆಡ್ ನೇಷನ್ ನ ಅಪ್ರೋಚ್ ಮಾಡಿದ್ದಾರೆ. ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಹೋಗಿ ಅಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದಾರೆ, ಏನಾದ್ರೂ ಮಾಡಿ ಭಾರತಕ್ಕೆ ನೀವು ಒಂದು ಬುದ್ಧಿ ಹೇಳಿ, ಯುದ್ಧ ಬೇಡ, ನಾವು ಏನಿದ್ರು ಕೂತ್ಕೊಂಡು ಮಾತಾಡ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಔಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಅಂತೇಳಿ ವಿಶ್ವಸಂಸ್ಥೆಯನ್ನ ರಿಕ್ವೆಸ್ಟ್ ಮಾಡ್ಕೊಂತ ಇದೆಯಂತೆ.
ಆದ್ರೆ ಭಾರತ ಈ ಬಾರಿ ಯಾವುದನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಈ ಪಾಕಿಸ್ತಾನದ ನರಿ ಬುದ್ಧಿ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಇವರಿಗೆ ಯಾವಾಗ ಕಷ್ಟ ಬರ್ತದೋ ಆಗ ಬಂದು ಕಾಲು ಹಿಡಿತಾರೆ. ನಂತರ ಸ್ವಲ್ಪ ದಿನ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಿದ ತಕ್ಷಣ ಪುನಃ ನಮ್ಮ ಮೇಲೆ ಬೀಳ್ಲಿಕ್ಕೆ ತಯಾರಾಗ್ತಾರೆ. ಹಾಗಾಗಿ ಪಾಕಿಸ್ತಾನದ ನರಿ ಬುದ್ಧಿಯನ್ನ ಚೆನ್ನಾಗಿ ಬಲ್ಲಂತಹ ಭಾರತ ಈ ಬಾರಿ ವಿಶ್ವಸಂಸ್ಥೆ ಆಗ್ಲಿ ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಯುದ್ಧಕ್ಕೆ ತಯಾರಾಗಿ ನಿಂತಿದೆ. ಪಾಕಿಸ್ತಾನ ವಿಶ್ವಸಂಸ್ಥೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತ ಇದೆಯಂತೆ, ಒಂದ್ ವೇಳೆ ಇಲ್ಲಿ ಏನಾದ್ರು ಯುದ್ಧ ಪ್ರಾರಂಭವಾದ್ರೆ ಅದರಿಂದಾಗಿ ಏಷ್ಯಾ ಖಂಡದಲ್ಲಿ ಅಶಾಂತಿ ಮೂಡ್ತದೆ, ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ. ಆದ್ರಿಂದಾಗಿ ದಯವಿಟ್ಟು ಭಾರತಕ್ಕೆ ಸುಮ್ಮನೆ ಇರ್ಲಿಕ್ಕೆ ಹೇಳಿ ಅಂತೇಳಿ ಹೇಳಿ ಕೈಕಾಲು ಹಿಡಿತಾ ಇದೆ. ಇದರ ಮಧ್ಯದಲ್ಲಿ ನಮ್ಮ ದೇಶದ ಒಳಗಡೆ ಕೂಡ ಕೆಲವೊಂದು ಸಮಸ್ಯೆಗಳಿದೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ವಿರೋಧ ಪಕ್ಷಗಳಿದೆಯಲ್ಲ, ಅದರಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಕೆಲವೊಂದು ಅಧಿಕ ಪ್ರಸಂಗತನ ನಿಮ್ಗೆ ಗೊತ್ತಿದೆ. ನಿನ್ನೆ ಒಂದು ಅವರು ಟ್ವೀಟ್ ಮಾಡಿದ್ರು, ಮೋದಿ ಅವರ ತಲೆಯನ್ನ ಡಿಲೀಟ್ ಮಾಡಿ ಕೇವಲ ಅವರ ಬಾಡಿಯನ್ನ ಮಾತ್ರ ಹಾಕಿ ಗಾಯಬ್ ಅಂತ ಹೇಳ್ಕೊಂಡು ಒಂದು ಬಹುದೊಡ್ಡದಾದಂತಹ ಟ್ವೀಟ್ ಮಾಡಿದ್ರು. ಕೊನೆಗೆ ಅದಕ್ಕೆ ಉಳಿದವರು ಎಲ್ಲರೂ ಟೀಕೆ ಮಾಡಿದ್ರಿಂದ ಅದನ್ನ ಡಿಲೀಟ್ ಮಾಡಿ ಹಾಕಿದ್ರು. ಇದರಿಂದಾಗಿ ಬಹಳಷ್ಟು ಜನ ನೊಂದುಕೊಂಡಿದ್ದಾರೆ ಕೂಡ. ಇದ್ರ ಜೊತೆ ಕಾಂಗ್ರೆಸ್ ನಾಯಕರ ಈಗ ಇವ್ರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ, ಆ ರೀತಿಯಾದಂತಹ ಟ್ವೀಟ್ ಗಳನ್ನೆಲ್ಲ ಮಾಡಬೇಡಿ, ನಾವೆಲ್ಲರೂ ಕೂಡ ಸರ್ಕಾರದ ಜೊತೆ ನಿಲ್ಬೇಕಾಗಿದೆ ಅಂತಕೊಂಡು ಒಂದು ತರವನ್ನು ಹೊರಡಿಸಿದ್ದಾರೆ. ಆದ್ರೂ ಕೂಡ ಕೆಲವು ಅಧಿಕ ಪ್ರಸಂಗಿಗಳಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕೆಲವರೆಲ್ಲ ಇದಾರಲ್ಲ, ಈ ತರದವರು ಏನೇನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವರ ಹೇಳಿಕೆಯನ್ನ ಈಗ ಯಾರು ಲೆಕ್ಕಕ್ಕೆ ತಗೊಳ್ಳುವಂತಹ ಪರಿಸ್ಥಿತಿ ಇಲ್ಲ. ಇದರ ಜೊತೆಗೆ ಈ ಹಿಂದೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ನಡೆದಾಗ ಕೆಲವೊಂದು ದೇಶಗಳು ಪಾಕಿಸ್ತಾನ ಜೊತೆಗೆ ನಿಲ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಅರಬ್ ಕಂಟ್ರೀಸ್ ಅಲ್ಲಿ ಇದೆಯಲ್ಲ, ಇವರೆಲ್ಲರೂ ಯಾವಾಗ್ಲೂ ಪಾಕಿಸ್ತಾನದ ಹಿಂದೆ ನಿಲ್ತಾ ಇದ್ರು. ಅವ್ರು ಅಂದ್ರೆ ಒಂದ್ ರೀತಿಯಾಗಿ ಏನ್ ಹೇಳ್ತಾರೆ, ರಿಶ್ತಾ ಅಂತೇಳಿ ಹೇಳ್ತಾರಲ್ಲ, ಬ್ರದರ್ಹುಡ್ ಅಂತೇಳಿ ಹೇಳ್ತಾರಲ್ಲ, ಅಂದ್ರೆ ಅವರು ಕೂಡ ಮುಸಲ್ಮಾನರು ಇವರು ಕೂಡ ಮುಸಲ್ಮಾನರಲ್ಲ, ಆದ್ರಿಂದಾಗಿ ಇವರ ಹಿಂದೆ ನಿಲ್ತಾ ಇದ್ರು. ಆದ್ರೆ ಈ ಬಾರಿ ಅರಬ್ ಕಂಟ್ರೀಸ್ ಎಲ್ಲೋದು ಪಾಕಿಸ್ತಾನಕ್ಕೆ ಕೈ ಕೊಟ್ಬಿಟ್ಟಿದೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಭಾರತ ದೇಶ ಈ ಬಾರಿ ಅರಬ್ ದೇಶಗಳೊಂದಿಗೆ ಸಂಬಂಧವನ್ನ ಎಷ್ಟರ ಮಟ್ಟಿಗೆ ಸುಧಾರಿಸಿಕೊಂಡು ಬಂದಿದೆ ಅಂದ್ರೆ ಈಗ ಎಲ್ಲರೂ ಕೂಡ ಅಷ್ಟೇ ಭಾರತದ ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಪಾಕಿಸ್ತಾನಕ್ಕೆ ಅರಬ್ ದೇಶದಿಂದ ಯಾವುದೇ ರೀತಿಯ ನೆರವು ಸಿಗ್ತಾ ಇಲ್ಲ. ಇದರಿಂದಾಗಿ ಕೂಡ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಅಂದ್ರೆ ಇಷ್ಟು ದಿನ ಅವರು ಇಸ್ಲಾಂ ಈ ರೀತಿ ಎಲ್ಲ ಹೇಳ್ಕೊಂಡು ಏನೊಂದು ಅವರು ಸಹಾಯ ತಗೊಳ್ತಾ ಇದ್ರು, ಈ ಬಾರಿ ಆ ಸಹಾಯ ಅವ್ರಿಗೆ ಸಿಗ್ತಾ ಇಲ್ಲ. ಇಲ್ಲಿ ಭಾರತ ಒಂದ್ ಕಡೆ ಪಾಕಿಸ್ತಾನದ ಮೇಲೆ ದಂಡೆತ್ತಿ ಹೋಗ್ತಾ ಇರುವಾಗ್ಲೇ ಪಾಕಿಸ್ತಾನದ ಒಳಗಡೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಿದೆ, ಅವರು ಈಗಾಗಲೇ ಒಂದು ಕರೆ ಕೊಟ್ಬಿಟ್ಟಿದ್ದಾರೆ, ಇದೇ ಸರಿಯಾದ ಸಮಯ, ನಾವು ಪಾಕಿಸ್ತಾನದ ಸೇನೆಯ ವಿರುದ್ಧ ಸಮರಕ್ಕಿಳಿಲೇಬೇಕು, ಆ ಮುಖಾಂತರ ನಾವು ಸ್ವಾತಂತ್ರ್ಯವನ್ನು ಪಡ್ಕೋಬೇಕು ಅಂತ ಹೇಳ್ಕೊಂಡು ಅಲ್ಲಿ ಉಳಿದಂತಹ ಈ ಸಿಂಧ್ ಪ್ರಾಂತ್ಯದಲ್ಲಿ ಕೂಡ ಕೆಲವೊಂದು ಗಲಭೆಗಳು ನಡೀತಾ ಇದೆ. ಹಾಗೇನೆ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಟಿಟಿಪಿ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಕರೆ ಕೊಟ್ಟಿದ್ದಾರೆ, ಒಟ್ಟಾಗಿ ನಾವು ಹೋರಾಟ ಮಾಡೋಣ ಅಂತಕೊಂಡು ಹೇಳ್ತಾ ಇದ್ದಾರೆ. ಇದೆಲ್ಲೋದ್ರ ಜೊತೆಗೆ ಅಫ್ಘಾನಿಸ್ತಾನದಿಂದ ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ, ಅವ್ರು ಈಗಾಗಲೇ ಡ್ಯೂರಾಂಡ್ ಲೈನ್ ನ ದಾಟಿ ಒಳಗಡೆ ಬರ್ಲಿಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಪಾಕಿಸ್ತಾನಕ್ಕೆ ಒಂದು ಕಡೆಯಿಂದ ಭಾರತದ ಸೇನೆಯನ್ನ ಎದುರಿಸಬೇಕಾಗಿ ಬರ್ತಾ ಇದೆ, ಅದ್ರ ಜೊತೆಯಲ್ಲಿ ಅಫ್ಘಾನಿಸ್ತಾನ ಮತ್ತೆ ಅವರ ಒಳಗಡೆ ಇರುವಂತಹ ಈ ಲಿಬರೇಷನ್ ಆರ್ಮಿ ಅವರು ಅಥವಾ ಬೇರೆ ಬೇರೆಯವರೆಲ್ಲ ಇದಾರಲ್ಲ, ಅವರ ಪ್ರತಿರೋಧವನ್ನ ಕೂಡ ಈಗ ಅವರು ಫೇಸ್ ಮಾಡ್ಬೇಕಾಗಿ ಬರ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಗಡಗಡ ನಡಗಲಿಕ್ಕೆ ಪ್ರಾರಂಭ ಆಗಿದೆ. ಇದ್ರ ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಇನ್ನೊಂದು ಕಹಿ ಸುದ್ದಿ ಏನು ಅಂತ ಹೇಳಿದ್ರೆ, ಈಗಾಗಲೇ ಸ್ವೀಡನ್ ನಿಂದ 2 ಅತ್ಯಂತ ಘಾತುಕ ಆಯುಧಗಳು ಭಾರತದ ಶಸ್ತ್ರಾಗಾರವನ್ನ ಸೇರಿದೆ. ಅದ್ ಯಾವುದು ಅಂತ ಹೇಳಿದ್ರೆ ಆಂಟಿ ಆರ್ಮರ್ ವೆಪನ್ ಸಿಸ್ಟಮ್. ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಸೈನಿಕ ತನ್ನ ಹೆಗಲ ಮೇಲೆ ಇಟ್ಕೊಂಡು ಈ ಒಂದು ಆಯುಧವನ್ನು ಉಪಯೋಗಿಸಿ ಟ್ಯಾಂಕ್ ಗಳನ್ನೇ ಉಡಾಯಿಸಬಿಡಬಹುದು. ಅಂದ್ರೆ ಹೆಚ್ಚು ಬಂದು 200 ಮೀಟರ್ ರೇಂಜ್ ಇಂದ ಟ್ಯಾಂಕ್ ಅನ್ನು ಉಡಾಯಿಸಬಹುದು. ಹಾಗಾಗಿ ಇದು ಭಾರತೀಯ ಸೇನೆಗೆ ಅತ್ಯಂತ ಬೇಕಾಗಿದ್ದಂತಹ ಒಂದು ಅಸ್ತ್ರ. ಇದು ಕೂಡ ಭಾರತದ ಬತ್ತಳಿಗೆ ಸೇರಿದೆ. ಇದ್ರ ಜೊತೆ ಇನ್ನೊಂದು ಆಯುಧ ಇವ್ರ ಕೈ ಸೇರಿದೆ, ಯಾವ್ದು ಅಂತ ಹೇಳಿದ್ರೆ ಪೋರ್ಟೇಬಲ್ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್. ಈ ಆಯುಧ ಕೂಡ ಅಷ್ಟೇ, ಓರ್ವ ಸೈನಿಕ ತನ್ನ ಹೆಗಲ ಮೇಲೆ ಇಟ್ಕೊಂಡು ಈ ಮಿಸೈಲ್ಸ್ ಗಳು ಬರ್ತದಲ್ಲ ಅದನ್ನ ಇವರು ಹೊಡೆದಾಕ್ಬಿಡ್ಬಹುದು. ಯೂಸಲಿ ನಿಮ್ಗೆ ಗೊತ್ತಿದೆ, ಮಿಸೈಲ್ ಬಂದಾಗ ನಾವು ಬೇರೆದಾದಂತಹ ಸಿಸ್ಟಮ್ ನ ಉಪಯೋಗಿಸಬೇಕಾಗ್ತದೆ. ಆದ್ರೆ ಈಗ ಸೈನಿಕನ ಕೆಳಗಡೆ ಕೂತ್ಕೊಂಡು ಈ ಮಿಸೈಲ್ ಗಳನ್ನ, ಲೇಸರ್ ಗೈಡೆಡ್ ಮಿಸೈಲ್ ಗಳನ್ನ ಕೂಡ ಈಗ ಹೊಡೆದಾಕುವಂತ ಸಾಮರ್ಥ್ಯ ಭಾರತೀಯ ಸೇನೆಗೆ ಸಿಕ್ಕಿದೆ. ಅದರಿಂದಾಗಿ ಭಾರತದ ಶಕ್ತಿ ಕೂಡ ಹೆಚ್ಚುತ್ತಾ ಇದೆ. ಇದರಿಂದಾಗಿ ನಮ್ಮ ಸೇನೆಯ ಶಕ್ತಿ ಇನ್ನೂ ದುಪ್ಪಟ್ಟಾದ ರೀತಿಯಲ್ಲಿ ಆಗಿದೆ. ಈಗಾಗಲೇ ನೀವು ನೋಡಿದ್ದೀರಾ, ಪಾಕಿಸ್ತಾನದ ಹಲವಾರು ಮಂತ್ರಿಗಳು ಪ್ರತಿದಿನ ಒಂದಲ್ಲ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಹತ್ರ ಅಣ್ವಸ್ತ್ರಗಳಿದೆ, ನಾವು ಈ ಅಣ್ವಸ್ತ್ರಗಳನ್ನ ಇಟ್ಕೊಂಡಿರೋದು ಅಲಂಕಾರಕ್ಕಲ್ಲ, ಅದಕ್ಕೆ ಬದಲಾಗಿ ನಾವು ಈಗಾಗಲೇ 130 ಅಣ್ವಸ್ತ್ರಗಳನ್ನ ಭಾರತದತ್ತ ಗುರಿಟ್ಟು ರೆಡಿಯಾಗಿ ಇಟ್ಕೊಂಡಿದ್ದೇವೆ, ಕೇವಲ ನಾವು ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು ಭಾರತ ಪುಡಿ ಪುಡಿ ಆಗಿ ಹೋಗುತ್ತೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಇವರು ಎಷ್ಟು ಮೂರ್ಖರು ಅಂತ ಹೇಳಿದ್ರೆ, ಭಾರತದ ಹತ್ರ ಕೂಡ ಅಣ್ವಸ್ತ್ರಗಳಿದೆ, ಅದನ್ನ ಇವರು ಯೋಚನೆ ಮಾಡ್ಬೇಕು. ಅವ್ರು 1-2 ಹಾಕೋದ್ರೊಳಗಡೆ ಭಾರತ ಹೆಚ್ಚು ಕಡಿಮೆ ಇಡೀ ಪಾಕಿಸ್ತಾನವನ್ನೇ ಉಡಾಯಿಸ್ಬಿಡಬಹುದು. ಅಷ್ಟೊಂದು ಅಣ್ವಸ್ತ್ರಗಳು ನಮ್ಮ ಬಳಿ ಕೂಡ ಇದೆ. ಎಲ್ಲೋಕ್ಕಿಂತ ಮುಖ್ಯವಾಗಿ ಇವರು ಅಣ್ವಸ್ತ್ರವನ್ನ ಉಪಯೋಗಿಸ್ಲಿಕ್ಕೆ ಅಮೆರಿಕದ ಪರ್ಮಿಷನ್ ತಗೊಳ್ಬೇಕಾಗಿ ಬರ್ತದೆ. ಆದ್ರೆ ಭಾರತಕ್ಕೆ ಆ ರೀತಿಯಾದಂತ ಯಾವುದೇ ರೀತಿಯಾದಂತ ಒತ್ತಡ ಇಲ್ಲ. ನಾವು ಈಗ ಫ್ರೀಯಾಗಿ ನಮ್ಮಷ್ಟಕ್ಕೆ ನಾವು ಯಾವಾಗ ಬೇಕಿದ್ರು ಈ ಅಣ್ವಸ್ತ್ರವನ್ನು ಉಪಯೋಗಿಸಬಹುದು.
ಆದ್ರೆ ಇಲ್ಲಿ ಅಣ್ವಸ್ತ್ರದ ಉಪಯೋಗ ಖಂಡಿತವಾಗಿ ಆಗಲ್ಲ. ಯಾಕಂತ ಹೇಳಿದ್ರೆ ಈ ಅಣ್ವಸ್ತ್ರ ಉಪಯೋಗಿಸೋದು ಯಾವಾಗ ಕೊನೆಯ ಘಟ್ಟದಲ್ಲಿ ಉಪಯೋಗಿಸ್ತಾರೆ. ಆದ್ರೆ ಇಲ್ಲಿ ಅಂತಹ ಪರಿಸ್ಥಿತಿ ಖಂಡಿತವಾಗಿ ಬರೋದೇ ಇಲ್ಲ. ಯಾಕಂದ್ರೆ ಪಾಕಿಸ್ತಾನ ಈಗಾಗಲೇ ಅರ್ಧ ಯುದ್ಧವನ್ನು ಸೋತಿದೆ. ಇನ್ನು ಉಳಿದ ಅರ್ಧ ಯುದ್ಧವನ್ನ ಗೆಲ್ಲಲಿಕ್ಕೆ ಭಾರತ ಏನೆಲ್ಲ ತಯಾರಿಯನ್ನ ನಡೆಸ್ಕೋಬೇಕು ಆ ತಯಾರಿಯನ್ನ ನಡೆಸ್ಕೊಂಡಿದೆ. ಪಾಕಿಸ್ತಾನದ ಟ್ಯಾಕ್ಟಿಕ್ಸ್ ಏನು ಅಂತ ಹೇಳಿದ್ರೆ, ಅಲ್ಲಿ ಜನರನ್ನ ಮರಳು ಮಾಡ್ಲಿಕ್ಕೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ, ನೀವೇನು ಹೆದರ್ಕೋಬೇಡಿ, ಭಾರತಕ್ಕಾಗಿಯೇ ನಾವು 130 ಅಣ್ವಸ್ತ್ರಗಳನ್ನ ರೆಡಿಯಾಗಿಟ್ಟಿದ್ದೇವೆ, ಅವ್ರನ್ನ ಯಾವುದೇ ಸಮಯದಲ್ಲಿ ನಾವು ಉಡಾಯಿಸ್ಬಿಡ್ತೇವೆ ಅಂತ ಹೇಳಿ ಬೀದಿಗಳಲ್ಲಿ ಈ ಪ್ರಚಾರ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಯ ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ವ್ಯವಸ್ಥೆಯನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದ್ರೆ ಜನರಿಗೂ ಕೂಡ ಸ್ವಲ್ಪ ಅರ್ಥ ಆಗ್ತಾ ಇದೆ ಈಗ ಏನಂತ ಹೇಳಿದ್ರೆ ಪಾಕಿಸ್ತಾನದ ಸೇನೆಯ ಬಲ ಏನು ಅನ್ನೋದು ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಅರ್ಥ ಆಗ್ತಾ ಇದೆ. ಹಾಗಾಗಿ ಪಾಕಿಸ್ತಾನದ ಒಳಗಡೆ ಕೂಡ ಬಹಳಷ್ಟು ಆಂತರಿಕ ಬಿಕ್ಕಟ್ಟುಗಳಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶ ಒಂದು ಬಿಖಾರಿ ದೇಶ. ಈ ದೇಶಕ್ಕೆ ಭಾರತದ ಎದುರು ನಿಂತು ಹೋರಾಡುವಂತಹ ಶಕ್ತಿಯೇ ಇಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ಏನು ಗುಟೂರು ಹಾಕೊಂಡಿದೆ. ಆದ್ರೆ ಈ ಬಾರಿ ಭಾರತ ಪಾಕಿಸ್ತಾನಕ್ಕೆ ಒಂದು ತಕ್ಕ ಪಾಠವನ್ನ ಕಲಿಸ್ತದೆ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗ್ತಾ ಇದೆ. ಕೇವಲ 1-2 ದಿನದೊಳಗಡೆ ದಾಳಿ ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.